ಕನ್ನಡ ವಾಹಿನಿಗೆ ಸ್ವಾಗತ. ನೀರಿನ ಸಮಸ್ಯೆ ಉಂಟಾಗಿ ಬಾಡಿದ್ದ ರೈತರ ಮುಖದಲ್ಲಿ ಈಗ ಕೃಷ್ಣಾ ನದಿ ಮಂದಹಾಸ ಮೂಡುವಂತೆ ಮಾಡಿದೆ. ಮಳೆಗಾಲದಲ್ಲಿ ಜಿಲ್ಲೆಯಲ್ಲಿ ಹೇಳಿಕೊಳ್ಳುವಂತಹ ಮಳೆಯೇನೂ ಆಗಿಲ್ಲ. ಇದರಿಂದ ರೈತರು ಕಂಗಾಲಾಗಿದ್ರು. ಅದರಂತೆ ಕೃಷ್ಣಾ ನದಿ ತೀರದ ರೈತರು ಕೂಡ ತಲೆ ಮೇಲೆ ಕೈ ಇಟ್ಟು ಚಿಂತಿಸುವಂತಾಗಿತ್ತು. ಆದರೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಸುರಿತಾ ಇರುವ ಅಧಿಕ ಮಳೆಯಿಂದ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಇದರಿಂದ ಬಾಗಲಕೋಟೆ ಜಿಲ್ಲೆಯ ರಬಕ ಬನಹಟ್ಟಿ ಜಮಖಂಡಿ ಬೀಳಗಿ ತಾಲೂಕಿನ ಕೃಷ್ಣಾ ತೀರದ ರೈತರ ಮುಖದಲ್ಲಿ ಮಂದಹಾಸ ಮೂಡುವಂತೆ ಮಾಡಿದೆ. ಸದ್ಯ ಬಾಗಲಕೋಟೆ ಜಿಲ್ಲೆಯ ರಬಕ ಬನಹಟ್ಟಿ ತಾಲೂಕಿನ ಹಿಪ್ಪರಗಿ ಬಳಿ ಹರಿದಿರುವ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಹಿಪ್ಪರಗಿ ಬ್ಯಾರೇಜ್ ಅಧಿಕ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಹಿಪ್ಪರಗಿ ಬ್ಯಾರೇಜ್ಗೆ ಸದ್ಯ 47,720 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. 6 ಟಿಎಂಸಿ ಸಾಮರ್ಥ್ಯದ ಹಿಪ್ಪರಗಿ ಬ್ಯಾರೇಜ್ನಲ್ಲಿ 3.50 ಟಿಎಂಸಿ ನೀರು ಸಂಗ್ರಹಣವಿದೆ. ಬ್ಯಾರೇಜ್ಗೆ ಅಧಿಕ ಪ್ರಮಾಣದ ನೀರು ಹರಿದು ಬರ್ತಾ ಇರೋ ಕಾರಣ ಹಿಪ್ಪರಗಿ ಬ್ಯಾರೇಜ್ನಿಂದ 51,600 ಕ್ಯೂಸೆಕ್ ನೀರನ್ನ ನದಿಗೆ ಹೊರಬಿಡಲಾಗ್ತಾ ಇದೆ. ನೀರು ಬರಂತ ಏನಾಗೈತ್ರಿ ನೋಡ್ರಿ ನೋಡಾಗೈತ್ರಿ ಪಾಡಾಗೈತಿ. ಅದ್ರಲ್ಲಿ ನೀರು ಇದ್ದಾಗ ಭಾಳ ಗೋಳಾಗೈತಿ. ಈಗ ನೀರು ಬಂದೈತಿ, ಚಲೋ ಆಗೈತಿ. ಈಗ ಮಹಾರಾಷ್ಟ್ರದಾಗ ಮಳೆಯಾಗಿ ಎಲ್ಲ ನಮ್ಮ ಕೃಷ್ಣಾ ನದಿ ಎಲ್ಲ ತುಂಬಿ ನೀರು ಹೆಚ್ಚಾಗಿ ಇದಾಗೈತಿ. ಆದ್ದರಿಂದ ನಾವು ಈಗ ನಮ್ಮ ಹೊಲದ ಎಲ್ಲ ಚಟುವಟಿಕೆಗಳು ಎಲ್ಲ ಈಗ ಚಾಲೂ ಅದ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.